ಸರ್ ನಿಮಗೆ ಮತ್ತೇನಾದರೂ ಡೌಟ್ ಇದ್ದರೆ ಕೇಳ್ಬೋದು ನನಗೆ. ಇಲ್ಲ ಸರ್, ಆ ಥರ ಏನೂ ಡೌಟ್ ಏನಿಲ್ಲ ರೀ ಇವಾಗ ನಮ್ಗೆ. ಅಂದಂಗ್ರಿ ಸರ್, ನಮ್ಗೆ ಆದಷ್ಟು ಬೇಗ ಈ ವಾರದಾಗ ಬಿತ್ತಾಕ ಒಂದು ಸ್ವಲ್ಪ ಬೀಜದ ಒಂದು ವ್ಯವಸ್ಥೆ ಮಾಡಿಕೊಟ್ಬಿಟ್ರೆ ಸಾಕ್ರಿ. ಇಲ್ಲಾಂದ್ರೆ ಮತ್ತೆ ಲೇಟ್ ಆಗಿಬಿಟ್ರೆ ಪೀಕ್ ಸರಿ ಬರಂಗಿಲ್ಲ ರೀ. ಓಕೆ ಸರ್, ಬೀಜ ಎಲ್ಲ ನಮ್ಮ ಫಾರ್ಮ್ ಹೌಸ್ನಲ್ಲಿನೇ ಇದೆ. ನೀವು ಇವತ್ತು ಮೇ ಬಿ ಆಗಲ್ಲ ಅನ್ಸುತ್ತೆ, ಆಲ್ರೆಡಿ ಟೈಮ್ ಆಗಿದೆ. ಇವತ್ತು ನೀವು ಊರಿಗೆ ಹೋಗಿಬಿಡಿ, ನಿಮ್ಮ ಊರಿಗೆ. ನಾಳೆ ಬೆಳಿಗ್ಗೆ ಬೇಗ ಹೋಗಿ ಅಲ್ಲಿ ನಾನು ಹೇಳಿರ್ತೀನಿ. ಅಲ್ಲಿ ನಮ್ಮದು ಕೆಲಸದವ್ರು ಇರ್ತಾರೆ, ಅವರಿಗೆಲ್ಲ ಹೇಳಿರ್ತೀನಿ. ನೀವು ಹೋಗಿ ಜಸ್ಟ್ ನನ್ನ ಹೆಸರು ಹೇಳಿದ್ರೆ ಸಾಕು, ಅವರೆಲ್ಲ ಕೊಡ್ತಾರೆ, ಇಸ್ಕೊಂಡು ಬಂದುಬಿಡೋದು ಅಷ್ಟೇ. ಸರಿ ತಗೋರಿ ಸರ್, ಹಂಗಾರ ನಾಳೆ ನಮ್ಮ ನೇತ್ರವನು ಮತ್ತು ನಮ್ಮದು ಪುರುಷೋತ್ತಮ ಇಬ್ಬರು ಹೋಗಿ ಬೀಜ ಇಸ್ಕೊಂಬರ್ತಾರೆ ತಗೋರಿ. ಓಕೆ ಸರ್. ಅಂದಾಗೆ ನಾನು ಒಂದು ಸಲ ನಿಮ್ಮ ಹೊಲನ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡ್ಬೋದಲ್ಲ? ಅಯ್ಯೋ ಸರ, ಅದ್ರಾಗ ಏನೈತ್ರಿ, ಬರ್ರಿ ಇವತ್ತ ಬೇಕಾದ್ರೆ ನಮ್ಮ ಜೊತೆನೇ ಬರ್ರಿ. ಹೊಲ ಎಲ್ಲ ತೋರಿಸ್ತೀವಿ ಹೆಂಗೈತಿ ಏನಂತ. ನೀವು ಒಂದ್ಸಲ ನೋಡಿದ್ರೆ ಚಲೋನೇ ಇರ್ತೈತ್ರಿ. ನಾನೇ ಕೇಳ್ಬೇಕಂತ ಅಂದ್ಕೊಂಡೆ, ಅಷ್ಟಾಗಿ ನೀವೇ ಕೇಳಿದ್ರಿ ನೋಡ್ರಿ. ಬರ್ರಿ ಸರ್ ನೋಡ್ರಿ, ಅದ್ರಾಗ ಏನೈತಿ. ಸರಿ, ಹಾಗಾದರೆ ನೀವು ಈಗ ಇದಕ್ಕೆ ನಿಮ್ಮ ಊರಿಗೆ ಹೋಗಿರಿ. ನಾನು ಇವಾಗ ಒಂದು ಮೀಟಿಂಗ್ ಇದೆ, ಆ ಮೀಟಿಂಗ್ ಮುಗಿಸ್ಕೊಂಡು ನೇತ್ರ ಅವ್ರ ಜೊತೆನೇ ನಿಮ್ಮ ಊರಿಗೆ ಬಂದುಬಿಡ್ತೀನಿ. ನಿಯರ್ ಇರಬೇಕಾದ್ರೆ ಕಾಲ್ ಮಾಡ್ತೀವಿ, ನೀವು ಸೀದಾ ಹೊಲಕ್ಕೆ ಬಂದುಬಿಡಿ, ನಾವು ಅಲ್ಲಿಗೆ ಬಂದುಬಿಡ್ತೀವಿ. ನಾ ಹೊಲ ಎಲ್ಲ ನೋಡ್ಕೊಂಡು ವಾಪಸ್ ಬಂದುಬಿಡ್ತೀನಿ. ಸರಿ ತಗೋರಿ ಸರ್, ಹಂಗೆ ಮಾಡಿಬಿಡ್ರಿ. ನಾವೀಗ ಒಂದು ಸ್ವಲ್ಪ ಮನೆಗೆ ಹೋಗಿ ಆಮೇಲೆ ಹೊಲದಾಗ ನಮ್ಮ ತಮ್ಮನ ಒಬ್ಬನ ಹೋಗಾನ್ರಿ. ಆಗಲೇ ಗಿಳೆ ಹೊಡ್ಸೋದು ಎಲ್ಲ ಮಾಡಕ್ಕೆ ಕುಂತಾನ್ರಿ. ಎಲ್ಲ ರೆಡಿ ಕುಂತೈತ್ರಿ. ಹೊಲ ಬೀಜ ಒಂದು ತೊಗೊಂಡೋಗಿ ಬಿತ್ತದು ಅಷ್ಟೆಲ್ಲ ರೆಡಿ ಮಾಡಕ್ಕೆ ಕುಂತಾನ್ರಿ. ನಾವು ಈಗ ಮುಂದಕ್ಕೆ ಹೋಗಿ ಒಂದು ಸ್ವಲ್ಪ ಏನು ಬೇಕಾದ ವ್ಯವಸ್ಥೆ ಎಲ್ಲ ಮಾಡ್ತೀವಿ, ನೀವು ಅಷ್ಟ್ರಾಗ ಬಂದುಬಿಡಂತ್ರಿ ಅಂತವ್ರಿ. ಓಕೆ ಸರ್, ನಾನು ಇನ್ನು ಬರ್ತೀನಿ, ನನ್ನೊಂದು ಸ್ವಲ್ಪ ಮೀಟಿಂಗ್ ಇದೆ. ನೀವು ನೇತ್ರ ಜೊತೆ ಆರಾಮಾಗಿ ಮಾತಾಡಿ ಹೋಗ್ಬಿಟ್ಟಿರಿ, ಸರಿನಾ? ಸರಿ ಸರ್. ಯಪ್ಪ ಬರ್ರಿ ಅಲ್ಲ ಹೊರಗಡೆ, ಅಲ್ಲೇ ಮಾತಾಡೋಣಂತ. ನೇತ್ರವ, ನಾವಿನ್ನು ಹಂಗಾರ ಹೋಗಿ ಬರ್ತೀವವ್ವ. ಅವರು ಸರ್ ಏನೋ ನಮ್ಮ ಹೊಲ ನೋಡಕ್ಕೆ ಬರ್ತೀನಿ ಅಂತ ಅಂದಾರಲ್ಲ, ನೀ ಹಂಗಂದ್ರೆ ಅವ್ರ ಜೊತೆನ ಬರ್ತೀವವ? ಹ್ಞೂ ಕಕ್ಕ, ನನ್ನ ಸ್ವಲ್ಪ ಆಫೀಸಲ್ಲಿ ಕೆಲಸ ಇದೆ, ಕೆಲಸ ಎಲ್ಲ ಬೇಗ ಮುಗಿಸ್ಕೊಂಡು ಆಮೇಲೆ ಅವ್ರದ್ದು ಒಂದು ಮೀಟಿಂಗ್ ಇದೆ ಸರ್ದು. ಮೀಟಿಂಗ್ ಎಲ್ಲ ಅಟೆಂಡ್ ಆಗಿ ಮುಗಿಸಿ ಅಲ್ಲಿಗೆ ಬರ್ತೀವಿ. ಮೇ ಬಿ ಮಧ್ಯಾಹ್ನ ಮೇಲೆ ಆಗ್ಬೋದು ಅಂತ ಅನಿಸುತ್ತೆ. ಇನ್ನೇನು ಆಫೀಸ್ ಬಿಡೋ ಟೈಮಿಗೆ ಹಂಗೆ ಬರ್ತೀವಿ. ಅವ್ರು ನೋಡ್ಕೊಂಡು ವಾಪಸ್ ಬಂದುಬಿಡ್ತಾರೆ, ನಾನು ಹಾಗೆ ಮನೆಗೆ ಬಂದುಬಿಡ್ತೀನಿ. ಆತು ತಗೋವ. ಅಂದರೂ ನೀನು ಇಲ್ಲಿ ಆಫೀಸ್ ಬಿಡೋ ಮುಂದೆ ನಂಗೆ ಒಂದು ಫೋನ್ ಹಚ್ಚ, ಹಿಂಗೆ ಬಿಡಾಕುಂತೀವಿ ಅಂತಂದು. ಆಮೇಲೆ ಮನೆ ಸಮೀಪ ಇರೋ ಮುಂದೆ ಒಂದು ಸಲ ಫೋನ್ ಹಚ್ಚು. ಸೀದಾ ಹೊಲಕ್ಕೇನು ಹೋಗ್ಬೇಡ್ರಿ, ಮನೆಗೆ ಬರ್ರಿ, ಚಾಗಿ ಕುಡ್ದು ಹೋಗಂತ್ರಿ ಅಂತ. ಏನು? ಸರಿ ಆಯ್ತು ತಗೋಪ್ಪ, ನೀವು ಹೋಗಿ ಬರ್ರಿ, ಹುಷಾರು ನೋಡ್ರ. ಕಕ್ಕ ಮನೆ ರೀಚ್ ಆದ ತಕ್ಷಣ ನಂಗೆ ಒಂದು ಫೋನ್ ಮಾಡ್ಬೇಕು ನೀವು. ಆತು ತಗೋರವ, ಮನೆ ಮುಟ್ಟಿದ ತಕ್ಷಣ ನಿಂಗೆ ಒಂದು ಫೋನ್ ಹಚ್ಚಿಬಿಡ್ತೀವಿ ಆತಾ? ಸರಿ, ಹೋಗಿ ಬರ್ರಿ ಹಂಗಾರೆ. ಅಯ್ಯೋ, ಇದನ್ನೊಂದು ಹೇಳೋದೇ ಮರ್ತು ಬಿಟ್ಟೆಲ್ಲ. ಇಲ್ಲೇ ಹೋಗ್ತಾ ಇದ್ದಾರೆ, ಈಗಲೇ ಹೇಳ್ಬಿಡ್ತೀನಿ. ಯಪ್ಪ ಯಪ್ಪ ಏನಮ್ಮ ಮಗಳ, ಏನಾತು? ಎದಕ್ಕೆ ಕರೆದಿ ವಾಪಸ್? ಯಪ್ಪ, ಏನೋ ಖುಷಿ ಸುದ್ದಿ ಗೊತ್ತಾಗಿತ್ತಲ್ಲ, ಏನೋ ಒಳ್ಳೇದಾಗ ಕುಂತೈತಿ. ಮನೆಗೆ ಹೊಂಟಿರಿ, ಬರೇಗೈಲೇ ಹೋಗ್ಬೇಡ್ರಿ. ಏನಾರ ಒಂದೆರಡು ಸ್ವೀಟ್ ಬಾಕ್ಸ್ ತೊಗೊಂಡೋಗ್ರಿ. ಮನ್ಯಾಗ ಅವ್ವ ಚಿಕ್ಕಿ ಎಲ್ಲರೂ ಇರ್ತಾರ, ಹಂಗೆ ಹುಡುಗರು ಇರ್ತಾವಲ್ಲ, ಕೊಡಂತ್ರಿ ಅಂತ. ಅದನ್ನ ಹೇಳಕ್ಕಂತಾನೆ ಕರೆದೆ. ಆಗಲಿಂದ ಹೇಳ್ಬೇಕಂತಂದು ಹಂಗೆ ಮರ್ತು ಬಿಟ್ಟಿದ್ದೆ. ಈಗ ನೀವು ಹೋದ್ಮೇಲೆ ನೆನಪಾತು, ಅದಕ್ಕೆ ಈಗಲೇ ಕರೆದೆ ಹೇಳಿದೆ. ವೈರಾಯಪ್ಪ ಕಕ್ಕ, ವೈರಾ ಪ್ಲೀಸ್ ಮರಿಬೇಡ್ರಿ. ಅಯ್ಯ ಅಷ್ಟೇನವ? ಸರಿ ತಗೋವ, ಒಯ್ತೀವಂತ ಹೋಗೋ ಮುಂದೆ ಆತಾ? ಸರಿ ಕಕ್ಕ, ಹಂಗಾರ ನಾವಿನ್ನು ಬರ್ತೀವ ಅವ್ವ, ಹುಷಾರು ನೋಡಾ ನೀನು. ಸರಿ ಕಕ್ಕ. ಏನ್ರಿ ನೇತ್ರ ಅವ್ರೆ, ನಿಮ್ಮ ಮನೆಯವರನ್ನ ಕಳ್ಸೋದಕ್ಕೆ ಇಷ್ಟನೇ ಇಲ್ವಾ ನಿಮಗೆ? ಇಲ್ಲ ಸರ್, ಹಾಗೇನಿಲ್ಲ. ಅವ್ರು ಹೋಗ್ತಾ ಇದ್ರಲ್ಲ, ಅದಕ್ಕೆ ಇಲ್ಲಿ ತನಕ ಹಾಗೆ ಟಾಟಾ ಹೇಳೋಣ ಅಂತ ಬಂದೆ ಅಷ್ಟೇ. ನೀವು ಹೋಗಂಗಿದ್ರೆ ಸರ್ಗೆ ಒಂದು ಮಾತು ಕೇಳಿ ಹೋಗ್ಬಿಡ್ಬೇಕಿಲ್ರಿ ಇವತ್ತೊಂದಿನ? ಇಲ್ಲ ಸರ್, ಸಾಗರ್ ಸರ್ ಅವರು ಏನೋ ನಮ್ಮದು ಹೊಲ ನೋಡೋದಕ್ಕೆ ಬರ್ತಾರಂತೆ. ಅದಕ್ಕೋಸ್ಕರ ಇನ್ನೊಂದು ಮೀಟಿಂಗ್ ಇದೆ ಅಂತೆ. ಮೀಟಿಂಗ್ ಮುಗಿಸ್ಕೊಂಡು ಹೋಗೋಣ ಅಂತಂದಿದ್ದಾರೆ, ಅದಕ್ಕೋಸ್ಕರ ಇಲ್ಲೇ ಉಳ್ಕೊಂಡೆ ಸರ್. ಓ ಹೌದಾ, ಸರಿ, ಹಾಗಾದರೆ ನೀವು ವರ್ಕ್ ಮಾಡಿ. ಹಾಯ್ ಎಲ್ರಿಗೂ ನಮಸ್ಕಾರ. ನಿಮ್ಗೆಲ್ರಿಗೂ ಈ ಸ್ಟೋರಿ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಎಲ್ರಿಗೂ ಸ್ಟೋರಿ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಕಮೆಂಟ್ ಮಾಡಿ. ಸ್ಟೋರಿ ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾಕೆ ಎಷ್ಟೋ ಜನ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಹಾಗೆ ಮಾಡಬೇಡ್ರಿ, ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಇದೇನಿದೆ ಮನ್ಯಾಗ ಯಾರು ಹೆಣ್ಮಕ್ಳು ಕಾಣಲ್ಲ? ಲಕ್ಷ್ಮಿಯೇ, ಏ ಲಕ್ಷ್ಮಿ, ಎಣ್ಣ ನಾವು ಹೇಳೋ ಖುಷಿ ಸುದ್ದಿ ಕೇಳಿಸ್ಕೊಡ್ರಿ ಅಂದ್ರೆ ಅವರು ಎಷ್ಟು ಖುಷಿ ಪಡ್ತಾರನಲ್ಲ. ಹ್ಞೂನ್ಲಿ, ಮತ್ತು ಅವಕ್ಕೂ ಪಾಪ ಎಷ್ಟು ಖುಷಿ ಆಕೈತಿ. ಏನ್ರಿ ಈಗ ಬಂದ್ರೇನ? ಹ್ಞೂನ, ಈಗ ಬಂದ್ವಿ ನೋಡು. ಏನು ಮನ್ಯಾಗ ಯಾರು ಕಾಣಿಸ್ತಾನೆ ಇಲ್ಲ ಆಗಿದ್ರಲ್ಲ, ಏನು ಮಾಡಕ್ ಕುಂತಿದ್ರಿ ಒಳಗೆ? ಅಯ್ಯ, ಕೆಲಸ ಎಲ್ಲ ಆತಾ, ಮತ್ತು ಅಡುಗೆ ಮಾಡಕ್ಕೆ ಕುಂತಿದ್ವಿ. ಅದಕ್ಕೆ ಓಷ್ಟ್ರು ಅಲ್ಲೇ ಒಳಗಡೆ ಇದ್ವಿ. ನೀವೇನು ಅಬ್ಬಾ ಇದೇನಿತ್ತು ಪೇಡ ಡಬ್ಬಿ ತೊಗೊಂಬಂದಿರಲ್ಲ, ಏನು ಸಮಾಚಾರ? ಅದಕ್ಕೆಮ್ಮ ನೇತ್ರ ಆಫೀಸ್ಗೆ ಹೋಗಿದ್ವಿ, ಅವರು ದೊಡ್ಡ ಬಾಸನ್ನ ಮೀಟ್ ಆದ್ವಿ. ಅವ್ರೀಗ ಒಪ್ಕೊಂಡಾರ, ನಮ್ಮ ಕಡೆನ ತರಕಾರಿ ಎಲ್ಲ ತಗೋತೀನಿ ಅಂತ ಅಂದಾರ. ಅದಕ್ಕೋಸ್ಕರ ನಮಗಂತೂ ಫುಲ್ ಖುಷಿ ಆಯ್ತು. ಆಮೇಲೆ ಬೀಜ ಕೂಡ ಅವ್ರ ಕೊಡ್ತೀನಿ ಅಂತ ಅಂದಾರ. ಅಂದ್ರೆ ದುಡ್ಡು ನಾವು ಕೊಡೋದು, ಅವ್ರದ್ದು ಫಾರ್ಮ್ ಹೌಸ್ನಲ್ಲಿ ಅದಾವಂತ ಬೀಜ, ಆಮೇಲೆ ಗೊಬ್ಬರ ಎಲ್ಲ ಅದಾವಂತ. ಹೋಗಿ ಹಾಕ್ಕೊಂಬರೋದು ಅಂದ ನೋಡ್ರಿ ನಮ್ಮ ಕೆಲಸ.
ಯಪ್ಪ ಚಲೋ ಆತಪ್ಪ ಯಪ್ಪ ಇನ್ಮೇಲಾರ ಆರಾಮಾಗಿರ್ಬೋದು ಚಿಂತಿಲ್ಲಾದಂಗೆ ಯಪ್ಪ ಯಪ್ಪ ನಂಗಂತೂ ಭಾಳ ಖುಷಿ ಆಗೋದೈತಿ ಹೌದಿಲ್ಲ ಲಕ್ಷ್ಮಕ್ಕ? ಹ್ಞೂ ಮತ್ತು ಖುಷಿ ಆಗ್ಲಾರ್ದಂಗೆ ಇರ್ತೈತೇನೆ. ಹೊಲ್ದಾಗ ಬಿತ್ತಾಕ ಒಂದು ಬೀಜ ಸಿಕ್ಕಿಲ್ಲಾಗಿತ್ತು, ಈಗ ನೋಡಿದ್ರೆ ಅವರ ಬೀಜ ಗೊಬ್ಬರ ಎಲ್ಲ ಕೊಡ್ತೀನಂತ ಅಂದಾರಲ್ಲ ರೀ. ನಿಮಗೆ ಈಗಾರ ಸಮಾಧಾನ ಆತಿಲ್ಲ, ಈಗಾರ ಚಿಂತೆ ತಪ್ತಿಲ್ಲ? ಚಿಂತಿನ ಎಲ್ಲ ಚಿಂತೆ ಎಲ್ಲ ತಪ್ಪೋತು. ಅದಕ್ಕೆ ನೇತ್ರವ್ ಏನಂದ್ಲ, ಮನೆಗೆ ಒಯ್ಯ ಹೋಗೋ ಮುಂದೆ ಏನಾರು ಸ್ವೀಟ್ ಗೀಟ್ ಏನಾರು ಒಯ್ರಿ ಅಂದ್ರೆ ಅದಕ್ಕೆ ಒಂದಲ್ಲ 2 ಡಬ್ಬಿ ಹೊತ್ಕೊಂಬಂದಿ ನೋಡಿ ಬೇಡಾದ. ನೀವು ತಗೋರಿ, ಹುಡುಗರಿಗೆ ಎಲ್ರಿಗೂ ಕೊಡ್ರಿ, ಹಂಗೆ ಅಕ್ಕಪಕ್ಕದ ಮನ್ಯಾಗ ಎಲ್ರಿಗೂ ಕೊಟ್ಬಿಡ್ರಿ ಇವತ್ತು ಸ್ವೀಟ್. ಪಾ ಚಲೋ ಆತು ಬಿಡ್ರಿ ಮಾವರ, ಏನೋ ಒಂದು ಹಬ್ಬ ನಮ್ಮ ಮನೆಗೆ ಈಗಾರ ಒಳ್ಳೇದಾಗುಂತೈತಲ್ಲ ಅಷ್ಟ ಸಾಕು. ಇವ್ವ ಅಲ್ಲ, ನಮ್ಮ ನೇತ್ರವ್ವ ಕೆಲಸ ಮಾಡೋ ಆಫೀಸು ಎಂಥ ದೊಡ್ಡದೈತಿ ಯಪ್ಪ. ನಮಗಂತೂ ನೋಡಿ ಗಾಬರಿನ ಆಗ್ಬಿಟ್ವಿ ನೋಡು. ಚಂಡು ಎತ್ತಿ ನೋಡ್ಬೇಕು ನೋಡು, ಅಷ್ಟು ದೊಡ್ಡದಿತ್ತು ನೋಡು ಆಫೀಸ್ ಮಾತ್ರ. ಹ್ಞೂ ರೀ, ನಾವು ನೋಡೀವಿ. ನಾನು ಪಂಚವನ್ನು ಒಂದ್ಸಲ ಹೋಗಿದ್ವಿ. ದೊಡ್ಡದೈತಪ್ಪ ಆಫೀಸ್ ಮಾತ್ರ. ಆಮೇಲೆ ಆಫೀಸಿನ ಬಾಸ್ ಅವ್ರು ಸಾಗರ್ ಸರ್ ಅವರೆಲ್ಲ ಅದಾರಲ್ಲ, ಅವರೊಂದು ಅಷ್ಟು ಚಲೋ ಮಾತಾಡ್ತಾರೆ. ಒಟ್ಟ ಸೊಕ್ಕನ್ನೋದಿಲ್ಲ ನೋಡ್ರಿ, ಅಷ್ಟು ದೊಡ್ಡ ಆಫೀಸ್ ಐತಂದ್ರೂ ಒಟ್ಟೊಟ್ಟೊಟ್ಟ ಸೊಕ್ಕ ಇಲ್ಲ. ಅದಕ್ಕೆ ಅನ್ನೋದು ತುಂಬಿದ ಕೂಡ ತುಳ್ಕಲ್ಲ ಅಂತಾರಲ್ಲ, ಇಂಥವ್ರು ನೋಡಿನೇ ಹೇಳಿದ್ದೆ ನೋಡ್ರಿ, ಅದು ಗಾದೆ ಮಾತು. ಅತಿಯಮ್ಮ, ನೀವು ಯಾವಾಗ ಹೋಗಿದ್ರಿ? ಅಯ್ಯ, ಅವಾಗ ಇದು ನೇತ್ರವ್ವ ಮನೆ ಬಿಟ್ಟು ಮನೆಯಿಂದ ಹೊರಗೆ ಹೋಗಿದ್ಲಲ್ಲ, ಅವಾಗ ನಮ್ಗೆ ನೋಡೋಣ ಅನ್ಸಿತ್ತಾ, ಹಾಗಾಗಿ ನೇತ್ರವಂದ ಆಫೀಸಿಗೆ ಹೋಗಿದ್ವಿ. ಅವಾಗ ನೋಡಿದ್ವಿ, ಎಂಥ ದೊಡ್ಡ ಆಫೀಸಪ್ಪ. ಅಬ್ಬಾಬಾಬಾಬಾ, ನೋಡಕ್ಕೆ 2 ಕಣ್ಣು ಸಾಲಂಗಿಲ್ಲ ಬಿಡು, ಅಂಥ ದೊಡ್ಡ ಆಫೀಸ್ ಐತೆ ಬಿಡು. ಅಬ್ಬಾ ಬಾಬಾ ಬಾಬಾ, ನಮ್ಗಿಂತ ಮುಂಚೆ ಹಂಗಾರ ನೀವ ನೋಡಿರಿ ಬಿಡು. ಹ್ಞೂ ರೀ, ಭಾಳ ದೊಡ್ಡದೈತೆ ಬಿಡ್ರಿ ಆಫೀಸ್ ಮಾತ್ರ. ಅಂದ್ರೂ ನನ್ನ ಮಗಳು ನೇತ್ರವ್ವ ಅಂಥ ದೊಡ್ಡ ಆಫೀಸ್ನಾಗ ಕೆಲಸ ಮಾಡಾಕುಂತಾಳಂದ್ರೆ ಇನ್ನು ಮೇಲೆ ಊರು ತುಂಬ ಹೇಳ್ಕೊಂಡು ಅಡ್ಡಾಡ್ತೀನಿ ಬಿಡು. ನಾನಂತ ನನ್ನ ಮಗಳು ಇಷ್ಟು ದೊಡ್ಡ ಆಫೀಸ್ನಾಗ ಕೆಲಸ ಮಾಡಾಕುಂತಾಳೆ ನೋಡಂತಂದು ನಾನು ಇಷ್ಟು ದಿನ ಏನೋ ಒಂದು ಸಣ್ಣ ಆಫೀಸ್ಗೆ ಹೋಗ್ತಾನೆ ಬಿಡು ಅಂತ ಅಂದ್ಕೊಂಡಿದ್ದೆ. ಯಪ್ಪ ಯಪ್ಪ ಯಪ್ಪ, ಇವತ್ತು ಹೋಗಿ ನೋಡಿದ್ರೆ ಗಾಬರಿ ಆದ ಬಿಡು ನಾನು. ಚಂದ ಎತ್ತು ನೋಡ್ಬೇಕು, ಎಷ್ಟು ಆಫೀಸ್ನಾಗ ಕಾಣಿ, ಚೇರು, ಲೈಟ್ ಎಲ್ಲ ಎಂತೆಂಥವು ಯಪ್ಪ ಅಂದೆ ನಾನಂತೂ. ನಮ್ಮ ಊರಂದ ಒಂದು ಅರ್ಧ ಊರ ಆಕೈತಾನೆ ಬಿಡು ಅತಿಯಮ್ಮ, ಅಂಥ ದೊಡ್ಡ ಆಫೀಸ್ ಐತೆ ಬಿಡು ಅದಂತೂ. ಹ್ಞೂ ರೀ, ನೋಡಿದ್ರೇನ ನಮ್ಮ ನೇತ್ರವ್ವ ಎಂಥ ದೊಡ್ಡ ಆಫೀಸ್ನಾಗ ಕೆಲಸ ಮಾಡ್ತಾ ಅಂತ ಗೊತ್ತಾತಿಲ್ಲ ನಿಮ್ಗೆ ಈಗಾರ? ನಮ್ಮ ನೇತ್ರವೂ ಅಷ್ಟೇ ಅಂಥ ದೊಡ್ಡ ಆಫೀಸ್ನಾಗ ಕೆಲಸ ಮಾಡ್ತಾ ಅಂದ್ರು ಒಂದು ಈಟು ಸೊಕ್ಕಿಲ್ಲ, ಒಂದು ಈಟು ಯಾರ ಮುಂದೆ ಹೇಳ್ಕೊಳಂಗಿಲ್ಲ ಬಿಡು, ನಾ ಇಂಥ ದೊಡ್ಡ ಆಫೀಸ್ನಾಗ ಕೆಲಸ ಮಾಡ್ತೀನಿ ಅಂತಂದು. ನಮ್ಮ ನೇತ್ರ ಒಂದು ಗುಣ ಅಂದ್ರೆ ಗುಣ ಬಿಡು. ಅದು ನಿಜಾನ ಬಿಡಪ್ಪ. ನಮ್ಮ ನೇತ್ರವನು ಒಳ್ಳೆತನಕ ಒಂದು ಒಳ್ಳೆ ಆಫೀಸ್ನಾಗ ಕೆಲಸ ಸಿಕ್ಕೈತಿ, ಅಷ್ಟ ಸಾಕು ನಮ್ಗೆ. ಹ್ಞೂನವ, ಅದು ಮಾತ್ರ ನಿಜ. ಅಂಬವ ಅಂದಂಗ ಕೆಂಚಪ್ಪ ಇನ್ನೂ ಬಂದಿಲ್ಲ ನಮ್ಮ ಮನೆಗೆ? ಇಲ್ಲ ರೀ ಮಾವರ, ಅವ್ರೇನ ಬಂದಿಲ್ಲ. ಅದೇನೋ ಗಳೆ ಓಡ್ಸಕೊಂತಾರಂತ. ಅವ್ರೇನೋ ಇವತ್ತು ಲೇಟಾಗಿ ಬಂದಂತೆ. ಇವ್ರು ಹೋಗಿ ಎಷ್ಟೋ ತನಕ ಕಾದಿದ ಮೇಲೆ ಬಂದಂತ. ಅದಕ್ಕೆ ಅಲ್ಲೇ ನಿಂತ್ಕೊಂಡು ಓಷ್ಟು ಓಡಿಸಿ ಒಮ್ಮೆಗೆ ಸಂಜೆ ಮುಂದೆ ಬರ್ತೀನಂತ ಅಂದಾರ. ನಮ್ಮ ಅಣ್ಣಗೆ ಎಂಥ ಜವಾಬ್ದಾರಿ ಬಂದಿತ್ತು ನೋಡು. ಮುಂಚೆ ಹೊಲ್ದಾಗ ಹೋಗ್ಬಾ ಎಣ್ಣ ಒಂದು ಸ್ವಲ್ಪ ನೋಡ್ಕೊಂಬ ಹೋಗಂದ್ರೆ ಒಟ್ಟೆ ಹೋಗ್ತಿಲ್ಲಾಗಿತ್ತು. ಈಗ ನೋಡು, ತಾನ ಮುಂಜಾನೆ ಎದ್ದು ರೆಡಿಯಾಗಿ ತಾನ ಹೋಗಿ ತಾನ ಮುಂದೆ ನಿಂತ್ಕೊಂಡು ಎಲ್ಲ ಗಳಿಗೆ ಎಲ್ಲ ಓಡಿಸಿ ಬರ್ತೀನಿ ಅನ್ನಕೊಂತಾನೆ. ಒಬ್ಬ ಎಷ್ಟು ಜವಾಬ್ದಾರಿ ಬಂದಿತ್ತು ನಮ್ಮ ಅಣ್ಣಗೆ. ಎಲ್ಲ ಜವಾಬ್ದಾರಿ ಬರಂಗೆ ಮಾಡಿದ್ದು ನಮ್ಮ ನೇತ್ರವ್ ನೋಡಪ್ಪ. ನಮ್ಮ ನೇತ್ರವ್ಗೆ ಎಷ್ಟು ನೆನೆಸಿದ್ರು ಕಮ್ಮಿನ ನಾನು. ಅಂದಂಗ ಹುಡುಗರು ಕಾಣವಲ್ವಲ್ಲ, ಎಲ್ಲೋದಾರ? ಸ್ಕೂಲ್ಗೆ ಹೋಗವ್ರಿ, ಇನ್ನೂ ಬಂದಿಲ್ಲ. ಗವ್ಯ ಇನ್ನೇನು ಬರೋ ಗೊತ್ತಾತು. ಈ ಹುಡುಗರು ಒಮ್ಮಿಗೆ ಸಂಜೆ ಮುಂದಲ್ಲ ಬರೋದು ಅಲ್ರಿ. ಬರಾಕುಂತಿದ್ರಿ ಇವತ್ತೊಂದಿನ ನೇತ್ರವೂ ಹಂಗೆ ಮನೆಗೆ ಕರ್ಕೊಂಬಂದ್ಬಿಟ್ಟಿದ್ರೆ ಚಲೋ ಹಾಕಿದ್ದಿಲ್ಲನ. ನಿಮ್ಮ ಜೋಡಿನ ಅಕ್ಕಿನೂ ಬರ್ತಿದ್ಲು, ಹಿಂಗೆ ಅಡುಗೆನೂ ರೆಡಿ ಇತ್ತು, ಪಾಪ ಅದನ್ನು ಊಟ ಮಾಡಿಬಿಡ್ತಿತ್ತು. ಹ್ಞೂ ರೀ, ಏನೋ ಒಂದು ಅರ್ಧ ತಾಸು ಹಂಗೆ ಕಾಯಿ ಅಂದ್ರೆ ಅಲ್ಲೇ ನಿಂತ್ಕೊಂಡು ಕಾದು ಅಕ್ಕಿನೂ ಕರ್ಕೊಂಬಂದಿದ್ರೆ ಚಲೋ ಇತ್ತಲ್ರಿ. ಮನ್ಯಾಗ ಆರಾಮ್ ಊಟ ಮಾಡ್ತಿತ್ತು, ಇನ್ನೂ ಸ್ವಲ್ಪ ನಮ್ಮ ಜೊತೆ ಮಾತಾಡ್ಕೊತ ಕೂತ್ಕೋತಿತ್ತು. ಕರ್ಕೊಂಬರಕ್ಕೆ ಬರಲ್ಲನ್ರಿ ಒಂದು ಸ್ವಲ್ಪ. ಆ ಸಾಗರ್ ಸರಿಗೆ ಹೇಳಿದ್ರೆ ಅವ್ರೇನು ಬ್ಯಾಡ್ ಅಂತಿದ್ದಿಲ್ಲ. ಒಂದು ಸ್ವಲ್ಪ ಏನಾರು ಹೇಳಿ ಕರ್ಕೊಂಡು ಹೋಗ್ಯಪ್ಪ ಇವತ್ತೊಂದಿನ ಅಂತ ಹೇಳಿ ಕರ್ಕೊಂಬರಕ್ಕೆ ಬರಲ್ಲನ್ರಿ. ಆಕೆ ಹೋಗಿದ್ದು ಶಾಲ್ಯಾಗ ನೋಡು, ಶಾಲ್ಯಾಗ ಕುತ್ಕೊಂಡು ಪಾಠ ಕೇಳ್ತಿರ್ತಾಳ. ಅವ್ರು ಸರಿಗೆ ಕೇಳಿದ ತಕ್ಷಣ ಸರ ಇವತ್ತೊಂದಿನ ನಾನು ನಮ್ಮ ಮಗಳನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದ ತಕ್ಷಣ ಅವ್ರು ಕಳ್ಸಕ್ಕೆ ಆಕೆ ಹೋಗಿರೋದು ಕೆಲ್ಸಕ್ಕೆ. ಅಲ್ಲಿ ಕೆಲಸ ಮಾಡ್ಬೇಕು, ಅವ್ರು ದುಡ್ಡು ಕೊಡ್ತಾರಿಲ್ಲ, ಅದ್ರ ತಕ್ಕಂಗೆ ಆಕಿನೂ ಕೆಲಸ ಮಾಡ್ಬೇಕಾಕೈತಿ. ಎಲ್ಲ ಬಿಟ್ಟು ಹಂಗೆ ನಮ್ಮಿಂದ ಬಾ ಅಂತ ಅಂದ ತಕ್ಷಣ ಬಂದ್ಬಿಡ್ತಾಳೆ ಆಕಿ. ಅಂದರೂ ಒಂದು ಮಾತು ಕೇಳಬೇಕಾಗಿತ್ರಿ, ಪಾಪ ಅದು ಬರ್ತಿತ್ತ ಏನ. ಇಲ್ಲ ಅತ್ತಿಗೆಮ್ಮ, ನಾವು ಕರಿಬೇಕಂತ ಅನ್ಕೊಂಡ್ವಿ. ಅಷ್ಟ್ರಾಗ ಸಾಗರ್ ಸರ್ ಅದಾರಲ್ಲ, ಅವ್ರೇನೋ ನಮ್ದು ಹೊಲ ನೋಡಕ್ಕೆ ಬರ್ತಾರಂತ ಇವತ್ತು. ಅದಕ್ಕೋಸ್ಕರ ಒಂದು ಮೀಟಿಂಗ್ ಐತಂತ. ಮೀಟಿಂಗ್ ಮುಗಿಸ್ಕೊಂಡು ನೇತ್ರಂಗೆ ಕರ್ಕೊಂಡು ಬರ್ತೀನಂತ ಅಂದಾರೆ. ಬರ್ಬೋದು ಮಧ್ಯಾಹ್ನ ಮೇಲೆ ಹಂಗೆ. ನಾವು ಅಷ್ಟ್ರಾಗ ಲಗು ಲಗುನ ಊಟ ಗೀಟ ಮಾಡಿ ಕುತ್ಕೊಂಡ್ಬಿಡ್ಬೇಕು. ಅವ್ರು ಬಂದ ತಕ್ಷಣ ಸೀದಾ ಹೊಲಕ್ಕೆ ಹೋಗಿ ಹೊಲ ಎಲ್ಲ ತೋರಿಸ್ಕೊಂಡು ಕರ್ಕೊಂಬರ್ಬೇಕು ಅವ್ರನ್ನ. ಹೌದಾ? ನಮ್ಮ ಹೊಲ ನೋಡಕ್ಕೆ ಬರ್ತೀನಿ ಅಂತಂದ್ರೆ ಮತ್ತು ಅದ್ರಾಗ ಏನೈತಪ್ಪ, ಬರ್ರಿ ಹೆಂಗೋ ನೀವು ನಿಮ್ಮ ಇದಕ್ಕೆ ಹೋಟೆಲ್ಗಲ್ಲ ನಾವು ತರಕಾರಿ ಕಳ್ಸೋದು, ನೀವು ಒಂದ್ಸಲ ನೋಡಿದ್ರೆ ಚಲೋನೇ ಇರ್ತೈತಿ, ಬರ್ರಿ ಅಂತ ಅಂದ್ವಿ. ಮತ್ತು ನಾವು ಚಲೋ ಆತು ಬಿಡ್ರಿ. ಒಂದ್ಸಲ ಬಂದು ನೋಡ್ಕೊಂಡು ಹೋಗ್ಬಿಟ್ರೆ ಮತ್ತು ಅವರಿಗೂ ಅನುಮಾನ ಇರಬಾರ್ದು, ಹೊಲ ಹೆಂಗೈತೆ ಏನು, ಹೆಂಗೆ ಬೆಳಿತಾರೆ ಏನು ಅನ್ನೋದು ಅನುಮಾನ ಇರಬಾರ್ದು. ಅದಕ್ಕೆ ಬಂದು ನೋಡ್ಕೊಂಡು ಹೋದ್ರೆ ಚಲೋನೇ ಆಗತ್ತೆ ಬಿಡ್ರಿ. ಹಂಗಾರೆ ನೇತ್ರವ್ನು ಇವತ್ತು ಲಗುನ ಬಂದಂಗೆ ಅಕ್ಕಾಳ. ಅದೇನ ಅದಕ್ಕೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಮಧ್ಯಾಹ್ನ ಮೇಲೆ ಬಿಡ್ತೀವಿ ಅಂತ ಅಂದಾಳ. ಮೀಟಿಂಗ್ ಮುಗಿಸ್ಕೊಂಡು ಊಟ ಗಿಟ ಮುಗಿಸ್ಕೊಂಡು ಬರ್ಬೋದು ಅಂತ ಅನ್ಸುತ್ತೆ. ಅಂಬವ್ವ ಅಂದಂಗೆ ಕೆಂಚಪ್ಪನ್ನು ಕರೆದು ಬಿಡವ ಮನೆಗೆ ಊಟಕ್ಕೆ ಬರಲಿ. ಅವನು ಬಂದ್ರೆ ಎಲ್ಲರೂ ಊಟ ಗಿಟ ಮುಗಿಸ್ಕೊಂಡು ಸೀದಾ ಹೊಲಕ್ಕೆ ಹೋಗ್ಬಿಡಕ್ಕೆ ಬರ್ತೈತಿ ಅವ್ರು ಬರೋಷ್ಟಿಗೆ.
ಅಯ್ಯ ಮಾವರ ನಾನು ಅದನ್ನ ಹೇಳಿದೆ ಅವರಿಗೆ ಬರ್ರಿ ಊಟ ಗೀಟ ಮಾಡಿ ಆಮೇಲೆ ಹೋಗಂತೆ ಅಂತಂದು ಅಂದ್ರೆ ಅವ್ರಿಗೆ ಕೇಳವಲ್ರಪ್ಪ ಏನು ಹೇಳಿದ್ರು. ಹೌದಾ, ತಡಿ ಹಂಗಾರ ನಾನು ಫೋನ್ ಹಚ್ಬಿಡ್ತೀನಿ, ಫೋನ್ ಹಚ್ಚಿ ಕರಿತೀನಿ ಬರ್ಲಿ. ಪಾಪ ಅದನ್ನೊಂದೇ ಬಿಟ್ಟು ಹೆಂಗೆ ಊಟ ಮಾಡೋದು, ಬಂದ್ರೆ ಪಾಪ ಅವನು ನಮ್ಮ ಜೊತೆ ಊಟ ಮಾಡ್ತಾನೆ, ಊಟ ಗೀಟ ಮಾಡಿ ಹೋಗಕ್ಕೆ ಬರ್ತೈತಿ. ತಗೋ ಲಕ್ಷ್ಮಿ, ಮೊದಲು ಪೇಡೆನ ಒಳಗಡೆ ಇಡು, ಹುಡ್ರು ಬಂದಮೇಲೆ ಹುಡ್ರು ಕೊಡು, ನೀವು ತಗೋರಿ, ಮತ್ತು ಯಾರ್ಯಾರಿಗೆ ಹಂಚ್ತೀರಿ ನೋಡ್ರಿ ಹಂಚ್ರಿ. ಸರಿ ಆತ್ರಿ ಹಂಗಾರ.